ನಮ್ಮೂರಲ್ಲಿರೋ ಗಣಪನ ಮನೇಲಿ ಇವತ್ತು ಆಶ್ಲೇಷ ಬಲಿ ನಡೀತಾ ಇತ್ತು ಅಂತ ಹೇಳ್ಬಿಟ್ಟು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಕೈ ಮುಗಿಯುವ ಅಂತೇಳಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋದ್ವಿ. ಆಶ್ಲೇಷ ಬಲಿ ನಡೀತಾ ಇತ್ತು. ಸರ್ಪದ ಆಕಾರವನ್ನು ಬಿಡಿಸಿದ್ರು ಆಶ್ಲೇಷ ಬಲಿಗೋಸ್ಕರ. ಬಹಳ ಅದ್ಭುತವಾದ ಕಲೆ, ಯಾವ ಒಬ್ಬ ಕಲಾವಿದನಿಗೂ ಕಡಿಮೆ ಇಲ್ಲದ ರೀತಿಯಲ್ಲಿ ಆ ಸರ್ಪದ ಚಿತ್ರವನ್ನು ಅದ್ಧೂರಿಯಾಗಿ ಬಿಡಿಸಿ ಆಶ್ಲೇಷ ಬಲಿಯನ್ನು ಹಾಕ್ತಾಯಿದ್ರು. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಯಾವುದೇ ದೇವರು ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದರೂ ನೀವು ಆ ದೇವರಿಗೆ ಇಷ್ಟವಾದ ನೈವೇದ್ಯ ಹರಕೆಯನ್ನು ಕೊಟ್ಟು ನೀವು ಅದರ ದೃಷ್ಟಿಯಿಂದ ತಪ್ಪಿಸ್ಕೋಬೋದು. ಆದರೆ ಸರ್ಪದ ವಿಷಯದಲ್ಲಿ, ನಾಗರ ವಿಷಯದಲ್ಲಿ ನೀವು ಒಂದು ಸರಿ ಅದರ ಕೆಂಗಣ್ಣಿಗೆ ಗುರಿಯಾದರೆ ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗೋದು. ಬಹಳ ಅತಿಯಾದ ಕೆಳಮಟ್ಟಕ್ಕೆ ತಲುಪ್ತೀರ. ಅದು ಏನೇ ಪೂಜೆ ಮಾಡಿ ಏನೇ ಮಾಡಿದರೂ ಅದರ ದೋಷದಿಂದ ಮುಕ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಆದಷ್ಟು ಸರ್ಪದ ವಿಷಯದಲ್ಲಿ, ನಾಗರ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.